ಮಾಣಿಕ್ ನೇಳಗಿ ಅವರಿಂದ. ಸಂಬಂಧಗಳು ಬದುಕಿನ ದಿಕ್ಕನ್ನು ಬದಲಿಸುತ್ತವೆ. ಒಳ್ಳೆಯ ಸಂಬಂಧಗಳು ಜೀವನದ ಸೌಂದರ್ಯವನ್ನು ಹೆಚ್ಚಿಸಿ ಆನಂದದ ಕಡಲೆಡೆಗೆ ಕೊಂಡೊಯ್ಯುತ್ತವೆ. ಆಗ ಬದುಕು ಹಗರವೆನಿಸಿ ಮನ ಉಲ್ಲಾಸದಲ್ಲಿ ತೇಲುತ್ತದೆ. ಕೆಟ್ಟ ಸಂಬಂಧಗಳು ಬಾಳಿಗೆ ಕೆಟ್ಟ ತಿರುವು ನೀಡಿ ಅಪಘಾತಗಳಿಗೆ ಈಡು ಮಾಡಿ ದುಃಖಮಯ ಬದುಕಾಗಿಸಿ ಚಿಂತೆಗಳ ಗೂಡಾಗಿಸಿ ದುರಂತದಲ್ಲಿ ಕೊನೆಗೊಳಿಸಲೂಬಹುದು. ಮನುಷ್ಯ ಮಧುರ ಸಂಬಂಧಗಳತ್ತ ಹೆಚ್ಚು ಗಮನ ಕೊಡಬೇಕಾಗಿದೆ. ಇಂದಿನ ಯಾಂತ್ರಿಕ ಯುಗದಲ್ಲಿ ವ್ಯಕ್ತಿ ಸಂಬಂಧಗಳಿಂದ ದೂರವಾಗುತ್ತಿದ್ದಾನೆ. ತನ್ನ ಮಡದಿ, ಮಕ್ಕಳು, ತಾಯಿ, ತಂದೆಯವರೊಂದಿಗೂ ಹೆಚ್ಚು ಬೆರೆಯದೆ ಹಬ್ಬಗಳ ದಿನದಂದೂ ಸಹ ಕುಟುಂಬಗಳಿಂದ ದೂರ ಇರುತ್ತಿರುವುದು ನೋವಿನ ಸಂಗತಿ. ಹಣವಂತರು ದುಡ್ಡಿದ್ದವರ ಜೊತೆ ಹೆಚ್ಚು ಸಂಬಂಧಗಳನ್ನು ಬೆಳೆಸಿ ಆರ್ಥಿಕವಾಗಿ ಅವರ ಸಂಬಂಧಗಳು ಕುಸಿದಾಗ ಅವರ ಜೊತೆಗಿನ ಬಾಂಧವ್ಯ ಕಡಿದುಕೊಂಡು ಅವರಿಗೆ ಮಾನವೀಯ ದೃಷ್ಟಿಯಿಂದಲೂ ಸಹ ಸಂತೈಸದೆ ಅವರಿಗೆ ನಡು ನೀರಿನಲ್ಲಿ ಬಿಟ್ಟು ಬಿಡುತ್ತಿರುವುದು ಸರ್ವಸಾಮಾನ್ಯವಾಗಿದೆ. ಹೆತ್ತ ತಂದೆ ತಾಯಿಗಳನ್ನು ಉಳ್ಳವರು ಮನೆಯಲ್ಲಿ ಆರೈಕೆ ಮಾಡುವುದು ಮರೆತಿದ್ದಾರೆ. ಜೀವಂತ ದೇವರುಗಳಾದ ಮಾತಾಪಿತರನ್ನೇ ವೃದ್ಧಾಶ್ರಮಕ್ಕೆ ತಳ್ಳುತ್ತಿರುವ ವಿಷಯ ನೋಡಿದರೆ ಕರಳು ಕಿತ್ತು ಬರುತ್ತದೆ. ತಮ್ಮ ಇಡೀ ಬದುಕೆ ಮಕ್ಕಳಿಗಾಗಿ ಮೀಸಲಿಟ್ಟು ಅರೆ ಹೊಟ್ಟೆಯಲ್ಲಿ ಉಂಡು ಮಕ್ಕಳಿಗೆ ಯಾವುದೇ ತೆರದಲ್ಲಿ ಕೊರತೆಯಾಗದಂತೆ ನೋಡಿಕೊಂಡು ಮಳೆ ಬಿಸಿಲೆನ್ನದೆ ಹಗಲಿರಳು ದುಡಿದು ಯಾವುದಕ್ಕೂ ಕಡಿಮೆಯಾಗದಂತೆ ಎಚ್ಚರ ವಹಿಸಿ ಒಳ್ಳೆಯ ಶಾಲೆ ಕಾಲೇಜಿನಲ್ಲಿ ಓದಿಸಿದ ತಂದೆ ತಾಯಿಯರನ್ನು ಅನಾಥಾಶ್ರಮಕ್ಕೆ ದೂಡುತ್ತಿರುವುದು ಕರಳು ಕಿವುಚುವ ಕೆಲಸ. ಆರ್ಥಿಕವಾಗಿ ಸಬಲರಾದ ಬಹುತೇಕರು ಅಕ್ಕ ತಂಗಿ, ಅಣ್ಣ ತಮ್ಮ, ಬಂಧು ಬಳಗದವರ ಸಂಬಂಧಗಳನ್ನು ನಯವಾಗಿ ಕಡಿದುಕೊಳ್ಳುತ್ತಿರುವುದು ಅಮಾನವೀಯ ಲಕ್ಷಣ. ಉದ್ದುದ್ದ ಭಾಷಣ ಮಾಡುತ್ತಿರುವವರು, ಉನ್ನತ ಶಿಕ್ಷಣ ಪಡೆದ ಹಲವರು ಗಟ್ಟಿ ಸಂಬಂಧಗಳಿಂದ ಅಂತರ ಕಾಪಾಡಿಕೊಂಡಿದ್ದಾರೆ. ನೆಂಟರಿಷ್ಟರ ಜೊತೆಗಿನ ಸಂಬಂಧಗಳು ಸಹ ಹೆಚ್ಚು ಮಧುರತೆಯಿಂದ ಕೂಡಿರುವುದಿಲ್ಲ. ಗಂಡ ಹೆಂಡತಿಯ ಸಂಬಂಧಗಳು ಕೆಲವರಲ್ಲಿ ಹಳಸುತ್ತಿವೆ. ಇದು ಮಕ್ಕಳ ಮೇಲೆ ಕೆಟ್ಟ ಪರಿಣಾಮಗಳು ಬೀರಲು ಕಾರಣ. ಮಕ್ಕಳು ತಂದೆ ತಾಯಿಯನ್ನು ಅನುಸರಿಸಿ ಬೆಳೆಯುತ್ತಾರೆ. ನಾವು ಯಾರನ್ನು ಪ್ರೀತಿಸುವೆವೋ ಅವರಿಗೆ ಮಕ್ಕಳು ಸಹ ಪ್ರೀತಿಸುತ್ತಾರೆ. ನಾವು ದ್ವೇಷಿಸಿದರೆ ಅವರೂ ಸಹ ದ್ವೇಷ ಭಾವನೆಯಿಂದಲೇ ನೋಡುತ್ತಾರೆ. ದ್ವೇಷ, ಅಸೂಯೆ, ಅಹಂಕಾರಗಳು ಸಂಬಂಧ ಹದಗೆಡಲು ಕಾರಣವೆನ್ನಲಡ್ಡಿ ಇಲ್ಲ. ಇವುಗಳು ನಮ್ಮ ಮನಗಳಿಂದ ಹೊರಹಾಕಬೇಕಾಗಿದೆ. ಮನವನ್ನು ಕಲುಷಿತಗೊಳಿಸಿ ಸಂಬಂಧಗಳನ್ನು ಹಾಳು ಮಾಡುತ್ತಿರುವ ಇವುಗಳಿಂದ ಮನುಷ್ಯ ಎಚ್ಚರದಿಂದ ಇರಬೇಕಾಗಿದೆ. ಬದುಕಿನಲ್ಲಿ ಏಳು ಬೀಳುಗಳು ಸಮುದ್ರದ ಅಲೆಯಂತೆ ಬಂದು ಹೋಗುತ್ತವೆ. ಉತ್ತಮ ಸಂಬಂಧಗಳು ಕಷ್ಟದ ಕಾಲದಲ್ಲಿ ನೆರವಿಗೆ ಬಂದು ನಮ್ಮನ್ನು ರಕ್ಷಿಸಿ ಪೋಷಿಸುತ್ತವೆ. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿಯರು, ಬಾಲ್ಯದ ಗೆಳೆಯರು, ನೆರೆಹೊರೆಯವರ ಸಂಬಂಧಗಳನ್ನು ಯಾವ ಕಾರಣಕ್ಕೂ ಕಳೆದುಕೊಳ್ಳಬಾರದು. ಬದುಕಿನಲ್ಲಿ ಬಡತನ, ಸಿರಿತನ ಶಾಶ್ವತವಲ್ಲ. ಸಂಬಂಧಗಳು ಎಂದೆಂದಿಗೂ ಹಸಿರು ಬಳ್ಳಿಯಂತೆ ಸದಾಕಾಲ ಚಿಗುರೊಡೆದು ಬೆಳೆಯುತ್ತಿರಬೇಕು. ಆನಂದ ಮತ್ತು ನೆಮ್ಮದಿ ಸದಾ ಮನದೊಳಗಿರಬೇಕಾದರೆ ಉತ್ತಮ ಸಂಬಂಧಗಳು ಬದುಕಿನ ಅವಿಭಾಜ್ಯ ಅಂಗವಾಗಿರಬೇಕು. ಕಷ್ಟ ಕಾಲದಲ್ಲಿ ನೆರವಿಗೆ ಧಾವಿಸುವುದು, ದುಃಖ ದುಮ್ಮಾನಗಳಲ್ಲಿ ಸಾಂತ್ವನ ಹೇಳುವುದು, ನೋವಿಗೆ ಸ್ಪಂದಿಸಿ ಅವುಗಳ ಪರಿಹಾರಕ್ಕೆ ಸಹಾಯ ಹಸ್ತ ಚಾಚುವುದರಿಂದ ಸಂಬಂಧಗಳು ಗಟ್ಟಿಗೊಳ್ಳುತ್ತವೆ. ಜೊತೆಗೆ ಅನಂತ ಕಾಲದವರೆಗೆ ಜೀವಂತವಾಗಿರುತ್ತವೆ. ಈ ಬಗೆಯಲ್ಲಿ ನಾವು ಬಂಧು ಬಳಗ ನೆರೆಹೊರೆಯವರ ಸಂಗಡ ಬೆರೆತು ಬಾಳಲು ಅದುವೇ ಸಿಹಿ ಮಾವಿನ ಹೋಳು. ಅಸೂಯೆ, ಅಹಂಕಾರ, ಗರ್ವಳಿದು ಸಂಬಂಧಗಳು ಬೆಳೆದು ಹೆಮ್ಮರವಾಗಲಿ. ಸಂತಸದ ಬಾಳು ಎಲ್ಲರದಾಗಲಿ. ಇದುವರೆಗೆ ಮಾಣಿಕ್ ನೇಳಗಿ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.